Hello everyone, welcome to Navras Math Tutorials. Exercise number 2.1 first question. ನೋಡಿ ಏನು ಕೊಟ್ಟಿದ್ದಾರೆ, which of the following expressions are polynomials in one variable and which are not? State reasons for your answers ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಅಲ್ಲಿ ಎಲ್ಲ ಹೇಳಿದ್ದೀನಿ, ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, 4x² - 3x + 7 ಅಂತ. ಇದು ಒಂದು ಎಕ್ಸ್ಪ್ರೆಷನ್ ಅಲ್ವಾ. ಇದು ಅವ್ರೇನ್ ಕೇಳಿದ್ದಾರೆ, ಎಕ್ಸ್ಪ್ರೆಷನ್ ಪಾಲಿನಾಮಿಯಲ್ ಹೌದಾ ಅಂತ ಕೇಳಿದ್ದಾರೆ, ಇನ್ ಒನ್ ವೇರಿಯೇಬಲ್ ಅಂತ ಕೇಳಿದ್ದಾರೆ. ಈಗ ನೋಡಿ, ಇಲ್ಲಿ ಪಾಲಿನಾಮಿಯಲ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಪವರ್ಸ್ ಹೋಲ್ ನಂಬರ್ ಇರಬೇಕು. ಹೌದಾ, ಇಲ್ಲಿ ಪವರ್ಸ್ ಹೋಲ್ ನಂಬರ್ ಇದೆ ಅಲ್ವಾ. ನೋಡಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ಇದು ಪಾಲಿನಾಮಿಯಲ್ ಅಂತ ಹೇಳ್ಬೋದು, ಇನ್ ಒನ್ ವೇರಿಯೇಬಲ್ ಎಸ್ ಅಂತ ಹೇಳ್ಬೋದು ಅಲ್ವಾ. ಇದಕ್ಕೆ ರೀಸನ್ ಹೇಳೋಣ. ನೋಡಿ, ಸೆಕೆಂಡ್ ಒನ್ ನೋಡಿ, y² + √2 ಅಂತ ಇದೆ. ಇದಕ್ಕೆ ರೂಟ್ ಇದೆ, ಆದ್ರೆ ಇದಕ್ಕೆ ರೂಟ್ ಇಲ್ಲ, ವೇರಿಯೇಬಲ್ ರೂಟ್ ಇಲ್ಲ. ಪವರ್ ಏನಿದೆ, ಹೋಲ್ ನಂಬರ್ ಇದೆ. ನಾವು ಮೇನ್ ಪವರ್ ನೋಡ್ಬೇಕು, ವೇರಿಯೇಬಲ್ ನೋಡ್ಬೇಕು, ಪವರ್ ನೋಡ್ಬೇಕು. ಸಿಂಗಲ್ ವೇರಿಯೇಬಲ್ ಇದೆ, ಇನ್ನು ಪವರ್ ಹೋಲ್ ನಂಬರ್ ಇದೆ. ಇದು ಕೂಡ ಒಂದು ಪಾಲಿನಾಮಿಯಲ್. ರೀಸನ್ ಎರಡಕ್ಕೂ ಸೇಮ್ ಕೊಡೋಣ. Because power of variable has whole number. ಹೋಲ್ ನಂಬರ್ ಇದ್ರೆ ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಈಗ ಥರ್ಡ್ ಒನ್ ನೋಡಿ, 3√t + t√2 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವೇರಿಯೇಬಲ್ ಏನಿದೆ, ಇಲ್ಲಿ ರೂಟ್ ಇದೆ ನೋಡಿ. ರೂಟ್ ಇದ್ರೆ ಅದರದ್ದು ಏನ್ ವ್ಯಾಲ್ಯೂ ಆಗುತ್ತೆ, t⁻½ ಆಗುತ್ತೆ, 1/2 ಆಗುತ್ತೆ. ಇದು ಹೋಲ್ ನಂಬರ್ ಅಲ್ಲ. ಸೊ ನಾವೇನ್ ಹೇಳ್ಬೋದು, ಈ ಎಕ್ಸ್ಪ್ರೆಷನ್ ವೇರಿಯೇಬಲ್ ಅಲ್ಲ, ಇದು ಪಾಲಿನಾಮಿಯಲ್ ಅಲ್ಲ. ಓಕೆ, ನೋ, ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಅದೇ ರೀತಿ ರೀಸನ್ ಕೊಡೋಣ. ಇದು ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, y + 2/y ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿನೂ ಸಿಂಗಲ್ ವೇರಿಯೇಬಲ್ ಇದೆ, ಇಲ್ಲಿನೂ ಸಿಂಗಲ್ ವೇರಿಯೇಬಲ್. ಇಲ್ಲಿ ಕೂಡ ನೋಡಿ, 2/y ಅಂದ್ರೆ 2 × 1/y ಅಲ್ವಾ. 1/y ಅಂದ್ರೆ ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ, y⁻⁻1. ಈ ರೀತಿ ಮೈನಸ್ ವ್ಯಾಲ್ಯೂಸ್ ಇದ್ರೆ ಇದು ಹೋಲ್ ನಂಬರ್ ಅಲ್ಲ. ಸೊ ಇದನ್ನು ನಾವು ಪಾಲಿನಾಮಿಯಲ್ ಅಂತ ಕರೆಯಲ್ಲ. ಪಾಲಿನಾಮಿಯಲ್ ಅಂದ್ರೆ ನಮ್ಗೆ ವೇರಿಯೇಬಲ್ಗೆ ಪವರ್ ಹೋಲ್ ನಂಬರ್ಸ್ ಇರಬೇಕು. ಸೊ ದಿಸ್ ಇಸ್ ಆಲ್ಸೋ ನಾಟ್ ಎ ಪಾಲಿನಾಮಿಯಲ್. ಸೊ ಇವೆರಡಕ್ಕೂ ಸೇಮ್ ರೀಸನ್ ಬರೆಯೋಣ. ಬಿಕಾಸ್ exponent or power, exponent has exponent of a variable, exponent of a variable is not a whole number. Okay, ಈಗ ಫಿಫ್ತ್ ಒನ್ ನೋಡಿ, x⁻10 + y⁻3 + t⁻60 ಅಂತ ಕೊಟ್ಟಿದ್ದಾರೆ. ಇದು ಪಾಲಿನಾಮಿಯಲ್ಲೇ. ಯಾಕೆ ಹೇಳ್ರಿ, ಎಲ್ಲಾ ಪವರ್ಸ್ ಹೋಲ್ ನಂಬರ್ಸ್ ಇದಾವೆ. ಬಟ್ ಅವ್ರೇನ್ ಕೇಳಿದ್ದಾರೆ, ಒನ್ ವೇರಿಯೇಬಲ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಿದಾವೆ, 3 ಇದಾವೆ. ಸೊ ನಾವೇನ್ ಹೇಳ್ಬೋದು, ಇದಕ್ಕೂ ನೋ ಅಂತ ಹೇಳಿ ರೀಸನ್ ಕೊಡೋಣ. ಬಿಕಾಸ್ it is a polynomial with 3 variables. ಓಕೆ, ಅವರು ಒನ್ ವೇರಿಯೇಬಲ್ ಇರೋದನ್ನ ಮಾತ್ರ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.